ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಅನುಗ್ರಹಿತರಾದವರೇ, ಸಂತೋಷವಾಗಿರಿ. ದೇವರ ಅದ್ಭುತ ಕರ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಕಟವಾಗುತ್ತದೆ, ಅದ್ಭುತಗಳು ಸಂಭವಿಸುತ್ತದೆ. ಈ ವಾಕ್ಯ ಆಲಿಸುವ ನಿಮ್ಮೆಲ್ಲರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಆಲಿಸಲು ಶರೀರವನ್ನು, ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಮನೆಯನ್ನು, ಪ್ರಾರ್ಥನಾ ಅವಶ್ಯಕತೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ದೇವರ ಅದ್ಭುತ ಕರ ಕಾಣಲು ಸಾಧ್ಯ. ನಮ್ಮ ಪ್ರಾರ್ಥನೆ ವಿಷಯಗಳನ್ನು ನೋಡಿ ವಿಶ್ವಾಸದಿಂದ ನಮಗೆ ಹೇಳೋಣ, ಈ ಪ್ರಾರ್ಥನೆಯ ವಿಷಯದಲ್ಲಿ ಅದ್ಭುತಗಳು ಸಂಭವಿಸುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಆಮೇನ್. ದೇವರ ಕಾರ್ಯ ಪ್ರಕಟವಾಗುವುದು ಎಂದು ವಿಶ್ವಾಸಿಸುತ್ತೇನೆ. ಒಂದು ನಡೆದಿಲ್ಲ ಎಂದು ನಿರಾಸೆಯಿಂದ ಆಗಿದೆಯಾ? ದೇವರ ವಾಕ್ಯವನ್ನು ನೀವು ಆಲಿಸುತ್ತಿರುವುದು ಪರವಾಗಿಲ್ಲ. ಕೆಲವು ದಾರಿಗಳು ಮುಚ್ಚುವುದು ದೇವರ ಪದ್ಧತಿಯಾಗಿದೆ. ನಾವು ಪ್ರಾರ್ಥಿಸುವ ಎಲ್ಲ ಕೋರಿಕೆ ಬೇಡಿಕೆಗಳಲ್ಲಿ ದೇವರ ಅದ್ಭುತ ನಡೆಯುತ್ತದೆ. ಆಮೇನ್. ದೇವರ ವಾಕ್ಯವಾಗಿದೆ ನಾವು ಆಲಿಸುವುದು. ದೇವರ ಅನುಗ್ರಹ ಇರುವುದು ದೇವರ ವಾಕ್ಯದಲ್ಲಿ ಆಗಿದೆ. ಹಲ್ಲೆಲೂಯಾ. ದೇವರು ತನ್ನ ಅನುಗ್ರಹವನ್ನು ಬಡಿಸುವ ಸಮಯವಾಗಿದೆ. ತಿರಸ್ಕರಿಸಬಾರದು. ದೇವರು ತನ್ನ ಅನುಗ್ರಹವನ್ನು ಪ್ರಾರ್ಥನೆಯ ಮೂಲಕ ಹಂಚುವ ಸಮಯವಾಗಿದೆ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣವೇ? ಕೀರ್ತನೆಗಳು 107ನೇ ಅಧ್ಯಾಯ 38ನೇ ವಾಕ್ಯವನ್ನು ಆಲಿಸೋಣ. ಅಭಿವೃದ್ಧಿಯಾದರೂ ಆತನ ಆಶೀರ್ವಾದದಿಂದಲೇ, ಅವರಿಗಿರಲಿಲ್ಲ ದನಕರುಗಳಾವುದರ ಕೊರತೆ. ಪ್ರಿಯರೇ, ಬೆಳೆಯಬೇಕು, ಉನ್ನತಕ್ಕೆ ಏರಬೇಕು, ಒಳ್ಳೆಯ ಸ್ಥಾನಕ್ಕೆ ತಲುಪಬೇಕು ಎಂದು ಆಸೆ ಇರುವವರು ಗಮನಿಸಿರಿ. ದೇವರ ಆಶೀರ್ವಾದವಾಗಿದೆ ಆ ವಿಷಯದಲ್ಲಿ ಅತ್ಯಂತ ಅವಶ್ಯಕತೆಯಾಗಿರುವುದು. ದೇವರ ಅನುಗ್ರಹ, ದೇವರ ಆಶೀರ್ವಾದ ನಮ್ಮ ಆರೋಗ್ಯದ ಮೇಲೆ ಬರುವಾಗ, ದೇವರ ಅನುಗ್ರಹ, ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಬರುವಾಗ ಅಲ್ಲಿ ಆಗಿದೆ ಆ ವಿಷಯಗಳಲ್ಲಿ ಅಭಿವೃದ್ಧಿ ಉಂಟಾಗುವುದು. ಆಮೇನ್. ನಮ್ಮ ಬೇಡಿಕೆ ಕೋರಿಕೆಗಳನ್ನು ಮುಂದೆ ಇಟ್ಟು ಪ್ರಾರ್ಥಿಸಬೇಕು. ನಮ್ಮನ್ನು, ನಮ್ಮ ಬೇಡಿಕೆ ಕೋರಿಕೆಗಳನ್ನು ಅನುಗ್ರಹಿಸಬೇಕೆಂದು ಅನುಗ್ರಹ ಬರುವಾಗ ಅದರಲ್ಲಿ ಉನ್ನತಕ್ಕೆ ಏರಲ್ಪಡುವುದು, ಅಭಿವೃದ್ಧಿ ಉಂಟಾಗುತ್ತದೆ. ದೇವರ ಅನುಗ್ರಹ ಇರುವವನು ಒಂದು ವಿಷಯದಲ್ಲೂ ಕೊರತೆ ಉಂಟಾದಾಗ ಬಿದ್ದು ಹೋಗುವುದಿಲ್ಲ. ಒಂದು ಕಿಡುಕಿಗೂ ಅವನನ್ನು ಸೋಲಿಸಲು ದೇವರು ಅನುಮತಿಸುವುದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ನೀವೆಲ್ಲಾದರೂ ತಲುಪಲು, ಉನ್ನತಕ್ಕೆ ಏರಲು, ಅಭಿವೃದ್ಧಿ ಹೊಂದಲು ಸರ್ವಶಕ್ತ ದೇವರಾದ ಕೃಪಕಟಾಕ್ಷ ಬೇಕು. ಆಮೇನ್. ಹಾಗೆ ಆದರೆ ಮಾತ್ರ ನಮಗೆ ಕೊರತೆಗಳು ಉಂಟಾಗುವುದಿಲ್ಲ. ಬಿದ್ದು ಹೋಗದೆ ಇರಲು, ಕುಂದಿ ಹೋಗದೆ ಇರಲು ಯಾವಾಗಲೂ ದೇವರಲ್ಲಿ ಹೇಳಿ ಕೇಳಿ ಪ್ರಾರ್ಥಿಸಬೇಕು. ದೇವರೇ, ಈ ವಾಕ್ಯದಲ್ಲಿ ನನ್ನನ್ನು ಅನುಗ್ರಹಿಸಿರಿ ಸ್ವಾಮಿ. ನಾನು ಏನೂ ಅಲ್ಲ ಸ್ವಾಮಿ, ನಾನು ಯಾರೂ ಅಲ್ಲ ಸ್ವಾಮಿ. ನಾನು ನಿಮ್ಮ ವಾಕ್ಯದಲ್ಲಿ ವಿಶ್ವಾಸಿಸುತ್ತೇನೆ, ಆಶ್ರಯಿಸುತ್ತೇನೆ, ಸ್ವೀಕರಿಸುತ್ತೇನೆ ಸ್ವಾಮಿ. ಇಂದು ಆಲಿಸಿದ ವಾಕ್ಯದ ಅಭಿಷೇಕ ನನ್ನ ಮೇಲೆ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.